ಸತ್ತು ಹೋದ ವ್ಯಕ್ತಿಗಳನ್ನ ಕೂಡ ಮತ್ತೆ ಬದುಕಿಸಬಹುದು ಅಂತ ನ್ಯೂಯಾರ್ಕ್ ಯೂನಿವರ್ಸಿಟಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರೋ ಮಿಸ್ಟರ್ ಸ್ಯಾಮ್ ಪರ್ನಿಯ ಸಂಚಲನಾತ್ಮಕ ವಿಷಯವನ್ನು ಹೇಳಿದ್ದಾರೆ. ಅವರು ಹೇಳುವ ಮಾತುಗಳು ಬರೀ ಇಂಟ್ರೆಸ್ಟಿಂಗ್ ಆಗಿ ಮಾತ್ರ ಅಲ್ಲ, ಲಾಜಿಕ್ಗೂ ಕೂಡ ಹತ್ರ ಇದೆ. ಸ್ಯಾಮ್ ಪರ್ನಿಯ ಹೇಳೋ ಪ್ರಕಾರ ಇಷ್ಟು ದಿನ ಸಾವಿನ ಬಗ್ಗೆ ನಾವು ಅಂದುಕೊಂಡಿದ್ದೆಲ್ಲ ಬರೀ ಸುಳ್ಳು. ಸಾವು ಮನುಷ್ಯನಿಗೆ ಅಂತ್ಯ ಅಲ್ಲ. ಸತ್ತು ಹೋದ ವ್ಯಕ್ತಿಯನ್ನ ಕೂಡ ನಾವು ಮತ್ತೆ ಬದುಕಿಸಬಹುದು. ಸತ್ತು ಹೋದ ನಂತರ ಮನುಷ್ಯನ ಮೆದುಳು ಕೆಲವು ಗಂಟೆಗಳು ಅಥವಾ ದಿನಗಳವರೆಗೂ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಮತ್ತೆ ನಾವು ನಾರ್ಮಲ್ ಸ್ಟೇಜ್ಗೆ ತರಬಹುದು. ನೀವು ನಂಬಿದ್ರೂ ನಂಬದೇ ಇದ್ರೂ ಸೈನ್ಸ್ ಈಗ ಪೋಸ್ಟ್ ಮಾರ್ಟಮ್ ಸ್ಟೇಜ್ಗೆ ಹೊರಟೋಗಿದೆ. ಸೈನ್ಸ್ ಹೇಳೋ ಪ್ರಕಾರ ಮನುಷ್ಯ ಸತ್ತು ಹೋದ ಕೆಲವು ಗಂಟೆಗಳ ನಂತರ ಅವನ ದೇಹದೊಳಗೆ ಇರುವಂತಹ ಸೆಲ್ಸ್ಗಳು ಕೊಳೆತು ಹೋಗುತ್ತೆ. ಮನುಷ್ಯ ಸತ್ತು ಹೋದ ನಂತರ ಕೂಡ ಅವರ ಮೆದುಳನ್ನು ಭದ್ರಪಡಿಸಬಹುದು. ಮೆದುಳಿಗೆ ಬ್ಲಡ್ ಫ್ಲೋ ಇಲ್ಲ ಅಂದ್ರೂ, ಆಕ್ಸಿಜನ್ ಸಿಗಲಿಲ್ಲ ಅಂದ್ರೂ ಅದು ಹಾಳಾಗುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಆದ್ರೆ ಪ್ರೊಫೆಸರ್ ಸ್ಯಾಮ್ ಹೇಳೋ ಪ್ರಕಾರ ದೇಹದಲ್ಲಿರೋ ಎಲ್ಲಾ ಕಣಗಳು ಹಾಳಾಗದೇ ಇರುವವರೆಗೂ ನಾವು ಸತ್ತು ಹೋದ ವ್ಯಕ್ತಿಯನ್ನು ಮತ್ತೆ ಬದುಕಿಸಬಹುದು. ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನ್ ಮಿಷನ್ಸ್, ಅದರ ಜೊತೆಗೆ ಕೆಲವು ಮದ್ದುಗಳ ಸಹಾಯದಿಂದ ಮತ್ತೆ ನಾವು ಸತ್ತು ಹೋದ ವ್ಯಕ್ತಿಯನ್ನ ಬದುಕಿಸಬಹುದು. ಎಫಿನೆಫ್ರಿನ್ ಶುಗರ್ ಕಾಯಿಲೆಗೆ ಚಿಕಿತ್ಸೆ ಕೊಡೋಕೆ ಬಳಸುವಂತ ಮೆಟ್ಫಾರ್ಮಿನ್, ವಿಟಮಿನ್ ಸಿ, ವ್ಯಾಸೋಪ್ರೆಸಿನ್, ಸಪ್ಲಿಮೆಂಟರಿ ಬಾಡ್ಮಿನ್ಗಳನ್ನು ಟರೋ ಗಿಡದ ಹಾಲಿನಲ್ಲಿ ಬೆರೆಸಿ ಎಗ್ಮಾ ಮಿಷನ್ ಮೂಲಕ ಬಾಡಿ ಒಳಗೆ ಇಂಜೆಕ್ಟ್ ಮಾಡಿದ್ರೆ ಹಾರ್ಟ್ ಬೀಟ್ ನಿಂತೋಗಿರೋರಲ್ಲೂ ಕೂಡ ಮತ್ತೆ ಜೀವ ಬರುತ್ತಂತೆ. ಲ್ಯಾಬ್ನಲ್ಲಿ ಕೆಲವು ಪ್ರಾಣಿಗಳ ಮೇಲೆ ನಡೆಸಿದಂತ ರಿಸರ್ಚ್ ನಲ್ಲಿ ಇದು ಸಕ್ಸಸ್ ಆಯ್ತು ಅಂತ ಪ್ರೊಫೆಸರ್ ಸ್ಯಾಮ್ ಪರ್ನಿಯ ಹೇಳಿದ್ದಾರೆ. ಮನುಷ್ಯ ಸತ್ತ ಕೂಡಲೇ ಅವನ ದೇಹದೊಳಗಿರೋ ಕಣಗಳೆಲ್ಲ ಸತ್ತು ಹೋಗಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ರೀತಿ ಮೆದುಳು ಕೂಡ ಸ್ವಲ್ಪ ದಿನಗಳ ಕಾಲ ಜೀವಂತವಾಗೇ ಇರುತ್ತೆ. ಹಾಗಾಗಿ ಸತ್ತ ವ್ಯಕ್ತಿಯ ದೇಹದೊಳಗೆ ಕಣಗಳು ಪೂರ್ತಿಯಾಗಿ ಸತ್ತು ಹೋಗಿಲ್ಲ ಅನ್ನುವವರೆಗೂ ನಾವು ಮತ್ತೆ ಅವರನ್ನು ಬದುಕಿಸಬಹುದು ಅಂತ ಪ್ರೊಫೆಸರ್ ಸ್ಯಾಮ್ ಪರ್ನಿಯ ಹೇಳ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.